ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ, ಹೊರಗಡೆ ಟ್ರಿಪ್ ಹೋಗಬೇಕು ಅಂತ ಹೇಳಿ. ಇದು ಸಡನ್ ಪ್ಲ್ಯಾನ್ ಆಗಿದ್ದು, ಸೊ ಹೋಗೋದಿರನೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇರೋದಿರೋದು ತೊಗೊಂಡು ನನ್ನ ರಾಜ್ಕುಮಾರಿಗೆ ಎಲ್ಲ ಹೊಸ ಬಟ್ಟೆ ಇತ್ತು, ಹಾಕಿರಲಿಲ್ಲ, ಸೊ ಅದನ್ನು ತೊಗೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಸಿಂಪಲ್ಲಾಗಿ ಟೀ ಶರ್ಟ್ಸು ಪಂಚೆ ಅದೆಲ್ಲ ಎತ್ತಿಟ್ಟು ಅವ್ರ ಬ್ಯಾಗು ಒಂದು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ. ನಂದು ನನ್ನ ಮಗಳದೇ ಸ್ವಲ್ಪ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇರೋದು. ಆ್ಯಂಡ್ ನಾನು ಒಂದು 3 ಪೀಸು ಡ್ರೆಸ್ ತೊಗೊತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ಒಂದು 5 to 6 ಪೀಸ್ನ ಡ್ರೆಸ್ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೊಂದು ಡ್ರೆಸ್ ತೊಗೊಂಡು ಇಟ್ಕೊತಾ ಇದ್ದೀನಿ. ಡ್ರೆಸ್ನ ನಾನು ವೇಲೊಳಗಡೆ ಹಾಕಿ ಈ ಥರ ಮಡಚಿಟ್ಬಿಡ್ತೀನಿ, ಈಸಿಯಾಗಿ ಸಿಗುತ್ತೆ, ಮಿಸ್ ಆಗೋಲ್ಲ ದಾವಣಿ ಎಲ್ಲ ಅಂತ ಹೇಳಿ. ಆ್ಯಂಡ್ ನಾನು ಇದೊಂದು ಲ್ಯಾವೆಂಡರ್ ಕಲರ್ಸ್ ಡ್ರೆಸ್ ಸಹ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನನ್ನ ಮುದ್ದು ನೋಡಿ ಮೇಕಪ್ದು ಬ್ಯಾಗ್ ತೊಗೊಂಡು ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ನಾನು ಒಂದು ನೈಟ್ ವೇರ್ ಸಹ ಎತ್ತಿಟ್ಕೊಂಡೆ. ಜಾಸ್ತಿ ಏನು ಬಟ್ಟೆ ಬೇಡ ಅಂತ ನನ್ನ ಮುದ್ದು ಮಾತ್ರ ಒಂದು ಸ್ಮಾಲ್ ಸ್ಪೆಕ್ಟ್ ಎತ್ತಿಟ್ಕೊಂಡೆ. ಈ ಥರ ಡೈಪರ್ಸು ಅವ್ರದ್ದು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ, ನೋಡಿ ತೋರಿಸ್ತಿದ್ದೀನಿ. ತುಂಬ ಚಿಕ್ಕದು, ತುಂಬ ಪ್ರಿಟ್ಟಿಯಾಗಿರೋ ಬಟ್ಟೆ ಎಲ್ಲ ಇತ್ತು. ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನೀವು ನೋಡ್ತೀರಾ, ಹಾಕ್ತೀನಿ. ತುಂಬ ಚೆನ್ನಾಗಿರೋದಿತ್ತು. ಇಲ್ಲಿ ಲಿಫ್ಟಿಗೆಲ್ಲ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದಾರೆ. ನಮ್ಮ ಮನೆಯವರು ಬಂದು ಹಾಗೆಲ್ಲ ಹಾಕ್ಕೋಬಾರ್ದು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅವ್ರು ಕರ್ಕೊಂಡೋದ್ರು, ಬ್ಯಾಗಲ್ಲಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗಳು ನನಗೆ ಪ್ರೆಗ್ನೆಂಟ್ ಆದಾಗ್ಲಿಂದನೂ ನನ್ನ ಟ್ರಿಪ್ ಅಂತ ಎಲ್ಲೂ ಮಾಡಿಲ್ಲ. ಲಾಸ್ಟ್ ಟೈಮ್ ಮಾತ್ರ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಅಷ್ಟು ಬಿಟ್ಟರೆ ಅಲ್ಲೇ ಹೋಗ್ತಿದ್ದೆ ಮಮ್ಮಿ ಮನೆ ಡಿನ್ನರ್ಗೆಲ್ಲ. ನಾನು 3 ಇಯರ್ಸ್ ನೆಕ್ಸ್ಟ್ ಮಂತ್ಗೆ ನನ್ನ ಮಗಳಿಗೆ 2 ಇಯರ್ಸ್ ಆಗುತ್ತೆ. ಓಲ್ ಪ್ರೆಗ್ನೆನ್ಸಿ 1 ಇಯರು. 3 ಇಯರ್ಸಿಂದ ನಾನು ಎಲ್ಲೂ ಹೋಗಿಲ್ಲ. ನನ್ನ ಮಗುಗೋಸ್ಕರ ನಾನು ಮಗು ಚಿಕ್ಕ ಮಗು ಇದೆ ಬೇಡ ಅಂತ ಹೇಳಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಸೊ ಈಗ ಸ್ಟ್ರಾಂಗಾಗಿರ್ತಾರೆ, ಎಲ್ಲನ ಕರ್ಕೊಂಡು ಹೋದರೂ ಸಹ ಟಯರ್ಡ್ ಆಗೋ ಥರ ಎಲ್ಲ ಮಾಡೋದಿಲ್ಲ. ಸೊ ಇವಾಗ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ. ನಾನು ನನ್ನ ಮುದ್ದುಮ್ಮಗೆ ಬೇರೆದು ಕ್ರೀಮ್ದೆಲ್ಲ ಹಾಕ್ಕೊಂಡು ಒಂದು ಬ್ಯಾಗಲ್ಲಿ ತೊಗೊಂಡೆ, ನಂದೊಂದು ಬ್ಯಾಗಲ್ಲಿ ತೊಗೊಂಡೆ. ನಾವೇನು ಜಾಸ್ತಿ ಇದು ಮಾಡ್ಕೊಳೋದಿಲ್ಲ. ಸೊ ನನ್ನ ಕಂದನಿಗೊಂದು ಜೊತೆ ಶೂಸ್ ಎತ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದೊಂದು ಬ್ಯಾಗ್ ರೆಡಿ ಆಯಿತು, ನಂದು ನನ್ನ ಮಗಳದ್ದು ಇಬ್ಬರದ್ದು ಸೇರೋ ಒಂದು ಬ್ಯಾಗ್ ರೆಡಿ ಆಯಿತು. 2 ಬ್ಯಾಗ್ಸ್ ಆಯಿತು ಅಂತ ಹೇಳಿ. ಏನು ಹೆಂಗನ್ನುತ್ತೆ ಡೆವಿಲ್? ತೋರಿಸು, ಹೆಂಗನ್ನುತ್ತೆ ಡೆವಿಲು? ಹಂಗನ್ನುತ್ತೆ ಚಿನ್ನ. ಗುಡ್ ಗರ್ಲ್ ಮನೆ. ಅಕ್ಕಣ್ಣ ಡೆವಿಲು ಭಯಪಡಲ್ವಾ ನೀವು? ಓಕೆ. ನಾನು ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ. ನೈಟ್ ಜರ್ನಿ ಇತ್ತು ಅಂತ ಹೇಳಿ, ನೈಟ್ ವೇರಲ್ಲೇ ಹೋಗೋಣ ಅಂತ ಹೇಳಿ. ನನ್ನ ಹಸ್ಬೆಂಡು ಈ ಥರ ಬ್ಯಾಗ್ ಹಾಕ್ಕೊಂಡಿದ್ದೆ ಸೈಡ್ಗಿರಲಿ ಅಂತ ಹೇಳಿ, ಜಾತ್ರೆ ಥರ ಇದೆ ತೆಗಿ ಅಂತ ಹೇಳಿ ತೆಗೆಸ್ಬಿಟ್ರು ಅದನ್ನು. ಸೊ ಈಗ ಹೋಗೋಣ ಅಂತ ಹೇಳಿ ಕೆಳಗಡೆ ಬರ್ತಾಯಿದ್ವಿ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿ ಆಗಿದ್ದಾರೆ ಅಂತ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ, ನೋಡಿ ಇಲ್ಲೆಲ್ಲ ಪೋಸ್ ಕೊಡೋದು ಎಲ್ಲ ಮಾಡ್ತಾರೆ. ತುಂಬ ಖುಷಿಯಾಗಿದ್ದರು ಹೊರಗಡೆ ಹೋಗ್ತಿದ್ದೀವಿ ಅಂತ. ಬಟ್ ಅದು ನಾವು ನನ್ನ ಹಸ್ಬೆಂಡು ಜರ್ನಿ ಬಸ್ಸಲ್ಲಿ ಮಾಡಲ್ಲ, ನಾನಾದರೂ ಒಂದೊಂದು ಟೈಮ್ ಮಾಡ್ತೀನಿ. ಅವರು ಪಾಪ ಅವರು ಯಾವಾಗ ಹೋದರೂ ಕಾರಲ್ಲಿ ಓಡಾಡ್ತಿದ್ರು. ನೋಡ್ಬೇಕು ಅವ್ರಿಗೇನು ಟಯರ್ಡ್ ಆಗ್ತಾರೆ ಅನ್ನೋ ಬಸ್ಸಲ್ಲಿ. ಸೊ ಚೆನ್ನಾಗಿದೆ. ಆ್ಯಂಡ್ ನನ್ನ ಮುದ್ದುಮ್ಮಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅವ್ರು ನೋಡಿ ಫುಲ್ಲು ಜೋಶಲ್ಲಿದ್ದಾರೆ. ಈಗ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ನಾನು ಎಲ್ಲಿ ಹೋಗ್ತಾ ಇರೋದು ಟ್ರಿಪ್ಪಿಗೆ ಅಂತ ಹೇಳಿದ್ರೆ, ಲಾಸ್ಟ್ ಎಂಡ್ವರೆಗೂ ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಹೋಳಿಗೆ ತಂದಿದ್ರು. ನನಗೆ ಹೋಳಿಗೆ ಅಂದರೆ ಒಂದು ಸ್ವಲ್ಪ ಲವ್ ಜಾಸ್ತಿ, ಇಷ್ಟ ನನಗೆ. ಸೊ ಹಾಗೆ ನಾನು ತಿಂದ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನೆಲಮಂಗಲ ಟೂರ್ ಹೋಗ್ತಾಯಿದ್ದೀವಿ. ನಮ್ಮ ಬ್ಯಾಂಗ್ಳೂರು ಬಿಟ್ಟು ಸ್ವಲ್ಪ 3 ಡೇಸ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಇದು ಹೇಳಿ ಸೇವ್ ಮಾಡ್ಕೊಂಡಿದ್ದೀನಿ.
ಫುಲ್ಲು ಜೋಶಲ್ಲಿ ತುಂಬಿಕೊಂಡು ಭಾನುವಾರ ಎಷ್ಟು ಡ್ಯಾನ್ಸ್ ಆಡ್ತಾರೆ ಅಂದರೆ ಬೇಡ ಬಮ್ಮ ಸ್ವಲ್ಪ ಹೊತ್ತು ಅಂತ ಹೇಳಿ ಕೇಳೋದಿಲ್ಲ ಡ್ಯಾನ್ಸ್ మంగళం సీను పార్టీ అంటే ఎండమిగానే సూట మీద మొదలుతుంది. ಸೊ ಇಲ್ಲಿ ಆಲ್ಮೋಸ್ಟ್ ಮಿಡ್ನೈಟು 1 ಆಗಿತ್ತು. ಒಬ್ಬೊಬ್ಬರು ಊಟ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲಾಗಲೇ ಊಟ ಮಾಡ್ಕೊಳ್ತಾಯಿದ್ರು. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಬೇಡ ಅಂತ ಹೇಳಿ ಹಾಸನ ಹತ್ರ ನಿಯರು ಎಂಪೈರ್ ಅಂತ ಇದೆ. ಸೊ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಸೊ ಈಗ ನಾವು ಮ್ಯಾಂಗ್ಳೂರು ರೀಚ್ ಆದ್ವಿ. ನೋಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲೆಲ್ಲ ಬ್ರಿಡ್ಜ್ ಹತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೇಚರು, ವೆದರು. ತುಂಬ ಜನ ಮಂಗಳೂರನ್ನ ನೋಡಿರ್ತೀರ, ನಾನು ನೋಡಿರಲಿಲ್ಲ. ಫುಲ್ಲು ಡೀಟೇಲ್ಡಾಗಿ ಟ್ರಿಪ್ ಥರ ಎಲ್ಲ ಮಾಡಿ ನೋಡಿಲ್ಲ, ನಾರ್ಮಲಾಗಿ ನೋಡಿದ್ದೆ ಮ್ಯಾಂಗ್ಳೂರನ್ನ ನಾನು. ನಾವು ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ, ಪನಂಬೂರು ಬೀಚ್ಗೆ. ಇಟ್ ವಾಸ್ ಸೋ 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 ಬ್ಯೂಟಿಫುಲ್. ತುಂಬ ಖುಷಿ ಆಯಿತು. ನಂದು ನನ್ನ ಮಗಳದ್ದು ತುಂಬ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಾವು. ನೋಡಿ ನನ್ನ ಕಂದ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದೆ. ಫಸ್ಟ್ ಟೈಮ್ ನಾವು ಬೀಚ್ ಹತ್ರ ಕರ್ಕೊಂಡ್ಬಂದಿರೋದು ನನ್ನ ಕಂದನ್ನು. ನಾನು ನನ್ನ ಹಸ್ಬೆಂಡ್ ಎಲ್ಲಾದರೂ ಹೋಗೋಣ ಪಾಪುನ ಕರ್ಕೊಂಡು ಅಂತ ಹೇಳಿದ್ರೆ, ಬೇಡ ಬೇಡ ದೊಡ್ಡವಳಾಗಲಿ, ಬೇರೆಯವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ನನ್ನ ಮಗಳು ಬೇಡ, ತುಂಬ ಅವ್ರು ಸ್ಟೇಬಲ್ ಆಗಿರಬೇಕು ಸ್ವಲ್ಪ ಅಂತ ಹೇಳಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಸೊ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ನನ್ನ ಕಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದಾರೆ. ತುಂಬ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು.